ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ದಿನಗಳಲ್ಲಿ ನೆಗಡಿಗೊಂದು ಮಾತ್ರೆ ಹೋಗಿ ಕೇಳಿ ನೋಡ್ರಿ, ಮೆಡಿಕಲ್ ಸ್ಟೋರಲ್ಲಿ ಕೊಡ್ತಾರಾ ಅಂತಂದು. ಯಾವ ಊರು, ಹೆಸ್ರೇನು, ಮೊಬೈಲ್ ನಂಬರ್ ಏನು, ಯಾವ ಏರಿಯಾ, ಎಲ್ಲಿಂದ ಬಂದಿದೆಯಾ, ಯಾವ ಊರಿಂದ ಬಂದಿದೆಯಾ, ನಿಮ್ಮನೆಗೆ ಯಾರು ಬಂದಿದ್ರಾ, ನೀವೆಲ್ಲರೂ ಹೋಗಿದ್ರಾ ಕ್ವಶನ್ನು. ಎಲ್ಲರ ಮೂಗು ಒರೆಸ್ಕೊಂತ ನೀವು ಯಾವ್ದಾರ ಮಾಲ್ಗಳಿಗೆ ಹೋಗ್ರಿ, ಫಿಲ್ಮ್ ಥಿಯೇಟ್ರಿಗೆ ಹೋಗ್ರಿ ಅಥವಾ ಹೋಟ್ಲಿಗೆ ಹೋಗ್ರಿ, ಎಲ್ಲರೂ ಮಾಸ್ಕ್ ಹಾಕ್ಕೊಂತಾರೆ. ನಿಮ್ಮನ್ನು ನೋಡಿ ಹೆದರ್ತಾರೆ. ನೆಗಡಿ ಇತ್ತು ಅಂತಂದರೆ ನಿಮಗೆ ಮೆಡಿಸಿನ್ನು ಕೊಡಲ್ಲ, ಡಾಕ್ಟ್ರ್ ಹತ್ರ ಹೋಗೋಕ್ಕೂ ಅವಕಾಶ ಇರಲ್ಲ, ನೀವು ಹೋಗುವ ಅವಶ್ಯಕತೆಯೂ ಇಲ್ಲ, ಮನೆಯಲ್ಲೇ ಚಿಕಿತ್ಸೆ ಮಾಡ್ಕೊಳ್ಳಿ. ನೆಗಡಿ ಬಂತು ಅಂದ ತಕ್ಷಣ ಏನು ಮಾಡಬೇಕು? ಇಷ್ಟೇ ಸಿಂಪಲ್. ಮೂಗು ಕಟ್ತಾ ಇದೆಯಾ? ಇಷ್ಟು ಮಾಡಿರಿ. ಒಂದು ಪಾತ್ರೆಯಲ್ಲಿ ಬಿಸಿನೀರು ತಗೊಳ್ಳಿ, ಅದಕ್ಕೊಂದಿಷ್ಟು ಕರ್ಪೂರ ಹಾಕಿರಿ. ಕರ್ಪೂರ ಸಿಗಲಿಲ್ವಾ, ನೀಲಗಿರಿ ಎಣ್ಣೆ ಹಾಕಿರಿ. ಅದು ಸಿಗಲಿಲ್ವಾ, ಮಿಂಟ್, ಪುದೀನ ಸೊಪ್ಪನ್ನು ಹಾಕಿರಿ, ಕುದಿಸ್ರಿ. ತಲೆ ಮೇಲ್ಗಡೆ ಒಂದು ಟವಲನ್ನು ಹೊಚ್ಕೊಳ್ಳಿ, ಚೆನ್ನಾಗಿ ಬೆವರ ಥರ ಸ್ಟೀಮ್ ತಗೊಳ್ರಿ. ಇಲ್ಲೆಲ್ಲ ಕಟ್ಟಿರ್ತದೆ ಸೈನಸ್ಸಲ್ಲಿ, ಮೂಗೆಲ್ಲ ಬ್ಲಾಕ್ ಆಗ್ಬಿಟ್ಟು ಕಣ್ಣೆಲ್ಲ ಬಾತ್ಕೊಂಡಿರ್ತಾವೆ. ಅಂಥ ಸಂದರ್ಭದಲ್ಲಿ ಎಲ್ಲ ಶೀತ ಹರಿದು ಹೊರಗಡೆ ಬರ್ತದೆ. ಇದನ್ನು ಮಾಡಿ, ಇದರಿಂದ ಶೀತ ತನ್ನಷ್ಟು ತಾನೇ ಕಡಿಮೆ ಆಗ್ತದೆ. ಹೊಟ್ಟೆ ತಗೊಳ್ಳೋದು ಏನೇನೂ ಬೇಕಾಗಿಲ್ಲ ವೀಕ್ಷಕರೇ. ಇಲ್ಲ, ರೊಟ್ಟಿ ಹಂಚಿದೆಯಾ, ಸ್ಟವ್ ಮೇಲೆ ಇಡ್ರಿ, ಒಂದು ಬಟ್ಟೆ ಉಂಡೆ ಮಾಡ್ಕೊಳ್ರಿ, ಇಟ್ಕೊಳ್ರಿ, ತಲೆ ಕಾಯಿಸ್ಕೊಳ್ರಿ. ತಲೆ ಭಾಗವನ್ನು ಕಾಯಿಸ್ಬಿಟ್ರೆ ಸೈನಸ್ಗಳಲ್ಲಿ ಕಲೆಕ್ಟ್ ಆಗಿರುವಂಥ ಕಫ ಎಲ್ಲ ಮೂಗಲ್ಲಿ ಗಂಟಲ್ಲಿ ಇಳಿದು ಹೊರಗಡೆ ಬಂದ್ಬಿಡ್ತದೆ. ಇದನ್ನು ಮಾಡೋಕ್ಕಾಗಲ್ವಾ? ಇಷ್ಟು ಮಾಡಿರಿ. ಬಾದಾಮಿ ಎಣ್ಣೆ ಸಿಗ್ತದೆ ನಿಮಗೆ. ಬಾದಾಮಿ ಎಣ್ಣೆಯನ್ನು, ಆಲ್ಮಂಡ್ ಆಯಿಲ್, ಬಾದಾಮಿ ಎಣ್ಣೆಯನ್ನು ಈ ಕಡೆ ಮೂಗಲ್ಲಿ 2 ಹನಿ, ಈ ಕಡೆ ಮೂಗಲ್ಲಿ 2 ಹನಿ. ಯಾರು ಸೋರುವಂಥವರಲ್ಲ, ಮೂಗು ಕಟ್ಟಿರುತ್ತಲ್ಲ ಅಂಥವ್ರು ಹಾಕ್ಕೊಳ್ಳಿ. ಅದನ್ನು ಎಣ್ಣೆಯನ್ನು ಹಾಕ್ಕೊಳ್ಳೋಕ್ಕೆ ಹಿಂಸೆ ಆಗ್ತದೆ ಸಾರ್. ಒಂದಿಷ್ಟೇ ಕಾದರ್ಸಿದ ನೀರು, ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ರಿ. ಕಣ್ಣೀರಿನಷ್ಟು ಉಪ್ಪು ಟೇಸ್ಟ್ ಅದು ಎಷ್ಟಿರ್ಬೇಕಪ್ಪ ಅಂದರೆ, ಆ ನೀರಿನ ಟೇಸ್ಟು ಕಣ್ಣೀರಿನಷ್ಟು ಇರಬೇಕು. ಕಣ್ಣೀರು ಉಪ್ಪಾಗಿರ್ತದೆ ನೋಡಿದರೆ. ಅದನ್ನು ಒಂದು ಡ್ರಾಪರ್ ತಗೊಂಡ್ಬಿಟ್ಟು ಅಂಗಾತ ಮಲಗಿ ಈ ಕಡೆ 2 ಹನಿ, ಈ ಕಡೆ 2 ಹನಿ ಹಾಕ್ಕೊಳ್ಳಿ. ರಾತ್ರಿ ಎಲ್ಲ ಕಟ್ಟಿದ ಮೂಗು, ನಿದ್ದೆ ಬರಲ್ಲ, ಇರಿಟೇಬಲಿಟಿ, ಒದ್ದಾಡ್ತಿರ್ತೀರಿ ಅಂಥವ್ರ ಮಕ್ಕಳಿಗೂ ಕೂಡ 2 ಹನಿ ಉಪ್ಪಿನ ನೀರನ್ನು ಮೂಗನೆ ಹಾಕಿರಿ. ಮೂಗು ಓಪನ್ ಅಪ್ ಆಗ್ಬಿಡ್ತದೆ, ಉಸಿರಾಟ ಸರಾಗ ಆಗ್ತದೆ. ಉಸಿರಾಟ ಸರಾಗ ಆಯಿತು ಅಂದರೆ ತಲೆನೋವು ಕಮ್ಮಿ ಆಗುತ್ತೆ. ನೆಗಡಿಯಿಂದ ಆಗಿರುವಂತಹ ತಲೆನೋವು, ಕಣ್ಣು ಕಡ್ತ, ಕಣ್ಣಲ್ಲಿ ನೀರು ಹಿಡಿಯೋದು, ಕಣ್ಣು ಭಾರ, ತಲೆ ಚಕ್ಕರು, ಇದೆಲ್ಲದೂ ಕೂಡ ಉಸಿರಾಟ ಸರಾಗ ಆದ ತಕ್ಷಣವೇ ಎಲ್ಲ ಸರಿ ಹೋಗ್ತದೆ. ನೆಗಡಿ ತನ್ನಷ್ಟು ತಾನೇ 3 ದಿವಸ ಮಾಡ್ಕೊಳ್ಳಿ ಸಾಕು ವೀಕ್ಷಕರೇ, ಸರಿ ಹೋಗ್ತದೆ. ನೋಡಿ, ಮಾತ್ರೆ ತಗೊಂಡ್ರೆ 7 ದಿನ ನೆಗಡಿ ಇರ್ತದೆ, ಮಾತ್ರೆ ತಗೊಂಡಿಲ್ಲದ್ರೆ 1 ವಾರ ಇರ್ತದೆ. ಅರ್ಥಾತ್ ತಗೊಂಡ್ರೂ 1 ವಾರ, ತಗೊಳ್ಳದೇ ಇದ್ರೂ 1 ವಾರ. ಆದ್ದರಿಂದ ಆಗುವಂತಹ ಇರಿಟೇಷನನ್ನು ಕಮ್ಮಿ ಮಾಡ್ಕೊಳ್ಳಲಿಕ್ಕೆ ಕೆಲವೊಂದು ಸಲಕರಣೆಗಳನ್ನು, ಸಾಧನಗಳನ್ನು ನೀವು ಪ್ರಚಲಿತದಲ್ಲಿ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗ್ತದೆ. ಗೊತ್ತಾಯಿತು? ಎಷ್ಟು ಸುಲಭ, ಮನೆಯಲ್ಲೇ ಮಾಡ್ಕೋಬೋದಲ್ಲ. ಆಫೀಸ್ಗೆ ಹೋಗ್ಬೇಕು ಸರ್, ನಾನು ಡ್ಯೂಟಿ ಮಾಡ್ಬೇಕು ಸರ್, ಮನೆ ಕೂತ್ಕೊಂಡು ಇದನ್ನೆಲ್ಲ ಮಾಡೋಕ್ಕೆಲ್ಲ ಆಗ್ತದೆ. ನಿಮ್ಮ ಕರ್ಚೀಫ್ ತಗೊಳ್ರಿ, ಕರ್ಚೀಫಿಗೆ ಒಂದಿಷ್ಟು ಯುಕಲಿಪ್ಟಸ್ ಆಯಿಲ್ ಹಾಕಿಡ್ರಿ, ಎಳ್ಕೊಂತ ಹೋಗ್ರಿ. ಆ ಸ್ಮೆಲ್ಲಿಗೆ ನಿಮ್ಮ ಮೂಗು ಕಟ್ಟೋದು ಫ್ರೀ ಆಗ್ತದೆ, ಶೀತ ಕಡಿಮೆ ಆಗ್ತದೆ. ಇಲ್ಲಿ ಕಟ್ಕೊಂಡ್ರೆ ಅದೆಲ್ಲ ಎಳೀತದೆ. ಈ ಥರನೂ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಇದನ್ನು ಎಲ್ರಿಗೂ ಶೇರ್ ಮಾಡಿ. ಈ ಥರನೇ ನಮ್ಮ ಪೂರ್ವಿಕರು ಮಾಡ್ತಿದ್ದಿದ್ದು. ಅವ್ರೇನು ಮಾತ್ರೆ ತಗೊಂತಿದ್ರು ಅಂದ್ಕೊಂಡಿದ್ರೆ, ನೆಗಡಿ, ಕೆಮ್ಮು, ಜ್ವರ ಅದು ಅಂತಂದರೆ ಇಂಥವು ಮಾಡ್ಕೊಂಡೇ ವಾಸಿ ಮಾಡ್ಕೊತಿದ್ರು. ನೀವು ಕೂಡ ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.